ತುಂಬ ಚೆನ್ನಾಗಿದೆ. ಓಕೆ, ನಾನು ನೋಡಿದಂಥ ಒಂದು ರೀತಿಯಾದ ಅದ್ಭುತವಾದಂಥ ಚಿತ್ರ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಚಿತ್ರಕ್ಕೆ ಯಾವುದೋ ಹೀರೋ ಅಥವಾ ಏನಲ್ಲ, ಇಲ್ಲಿ ಸಬ್ಜೆಕ್ಟೇ ಹೀರೋ. ಅಜಯ್ ತುಂಬ ಅದ್ಭುತವಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗ್ಲೂ ಹೇಳ್ತೇನೆ, ಈ ಸಿನಿಮಾವನ್ನು ಪ್ರತಿಯೊಂದು ಕುಟುಂಬವೂ ನೋಡುವ ರೀತಿಯಲ್ಲಿ, ದೇಶದ ಪ್ರತಿಯೊಂದು ಕುಟುಂಬಗಳಲ್ಲೂ ಇಂಥ ಒಂದು ಸಿನಿಮಾ ಕೇವಲ ಮನರಂಜನೆ ಅಲ್ಲ, ಒಂದು ಸಂದೇಶ ಕೊಡುತ್ತೆ, ಜೊತೆಲಿ ಎಚ್ಚರಿಕೆ ಕೊಡುತ್ತೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪ್ರಜಾಪ್ರಭುತ್ವದ ಮೂಲ ಸ್ತಂಭಗಳು ಅಂತ ನಾವು ಹೇಳ್ತೇವೆ. ಆದರೆ ಈ ಚಿತ್ರದಲ್ಲಿ ಎಲ್ಲ ಕ್ಷೇತ್ರಕ್ಕೂ ಒಂದು ರೀತಿಯಾದ ಜಾಗೃತಿಯನ್ನು ಮತ್ತು ಜವಾಬ್ದಾರಿಯನ್ನು ಕೊಡುತ್ತೆ. ಮತ್ತು ಸಿನಿಮಾ ಮೊದಲನೇ ಆರಂಭದಿಂದ ಹಿಡಿದು ಕೊನೆಯವರೆಗೂ ಆ ಪ್ರೇಕ್ಷಕನ್ನ ಈ ಕಡೆ ಆ ಕಡೆ ನೋಡೋದಕ್ಕೆ ಬಿಡೋದಿಲ್ಲ. ಹಾಗೆ ಆ ಕಥೆಯ ಹಂದರವನ್ನು ತುಂಬ ಚೆನ್ನಾಗಿ ಎಳೆದಿದ್ದಾರೆ. ಮತ್ತು ಬಹುಶಃ ಹಲವಾರು ಪ್ರಕರಣಗಳ ಕಥೆಯಲ್ಲೇ ಬರುವ ರೀತಿಯಲ್ಲಿ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಗಿರ್ತಕ್ಕಂಥ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ಇವೆಲ್ಲವೂ ಸಹ ಹೇಗೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೇಡ್ ಅಂತಕ್ಕಂಥ ಒಂದು ಮಾತಿದೆ. ಹಾಗೆ ಈ ಕಥೆಯಲ್ಲಿ ಮಾಸ್ಗೂ ಇದೆ, ಕ್ಲಾಸ್ಗೂ ಇದೆ. ಇದು ನಾನು ಕಂಡಂಥದ್ದು. ಈ ಸಿನಿಮಾವನ್ನು ನಾನು ಹೇಳೋದಿಷ್ಟೇ, ನಿಮ್ಮ ಮುಖ್ಯನ ಹೇಳ್ತೇನೆ, ಇಂಥ ಅತ್ಯುತ್ತಮವಾದ ಕಥಾವಸ್ತುವಿನ ಚಿತ್ರಗಳನ್ನು ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ನೋಡಬೇಕು. ನೋಡಿ ಬಹುಶಃ ಹೇಳ್ತೇನೆ, ನೋಡೋಗ್ತಕ್ಕಂಥಲ್ಲ, ಮತ್ತೆ ಮತ್ತೆ ಮೆಲುಕು ಹಾಕೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಅಜಯ್ ಅಂತೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಮತ್ತು ಪ್ರತಿಯೊಬ್ಬ ಪಾತ್ರ, ಮಗು ಇರ್ಬೋದು, ಆ ಮಗುವಿನ ತಾಯಿ ಇರ್ಬೋದು, ಅಥವಾ ನಮ್ಮ ಜಸ್ಟಿಸ್ ಇನ್ನೊಬ್ಬರು ಅಡ್ವೊಕೇಟ್ ನಾಗಾಭರಣ ಅವರು, ಪ್ರಕಾಶ್ ಬೆಲ್ವಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದೇನೆಂದರೆ, ಇಂಥ ಚಿತ್ರಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಷ್ಟು ಹೆಚ್ಚು ಹೆಚ್ಚು ಕಥೆಗಳನ್ನು ಇಂಥಕ್ಕೆ ಚಿತ್ರಗಳು ಮೂಡಿಬರ್ತದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಓಕೆ, ನಾನು ನೋಡಿದಂಥ ಒಂದು ರೀತಿಯಾದ ಅದ್ಭುತವಾದಂಥ ಚಿತ್ರ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಚಿತ್ರಕ್ಕೆ ಯಾವುದೋ ಹೀರೋ ಅಥವಾ ಏನಲ್ಲ, ಇಲ್ಲಿ ಸಬ್ಜೆಕ್ಟೇ ಹೀರೋ. ಅಜಯ್ ತುಂಬ ಅದ್ಭುತವಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗ್ಲೂ ಹೇಳ್ತೇನೆ, ಈ ಸಿನಿಮಾವನ್ನು ಪ್ರತಿಯೊಂದು ಕುಟುಂಬವೂ ನೋಡುವ ರೀತಿಯಲ್ಲಿ, ದೇಶದ ಪ್ರತಿಯೊಂದು ಕುಟುಂಬಗಳಲ್ಲೂ ಇಂಥ ಒಂದು ಸಿನಿಮಾ ಕೇವಲ ಮನರಂಜನೆ ಅಲ್ಲ, ಒಂದು ಸಂದೇಶ ಕೊಡುತ್ತೆ, ಜೊತೆಲಿ ಎಚ್ಚರಿಕೆ ಕೊಡುತ್ತೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪ್ರಜಾಪ್ರಭುತ್ವದ ಮೂಲ ಸ್ತಂಭಗಳು ಅಂತ ನಾವು ಹೇಳ್ತೇವೆ. ಆದರೆ ಈ ಚಿತ್ರದಲ್ಲಿ ಎಲ್ಲ ಕ್ಷೇತ್ರಕ್ಕೂ ಒಂದು ರೀತಿಯಾದ ಜಾಗೃತಿಯನ್ನು ಮತ್ತು ಜವಾಬ್ದಾರಿಯನ್ನು ಕೊಡುತ್ತೆ. ಮತ್ತು ಸಿನಿಮಾ ಮೊದಲನೇ ಆರಂಭದಿಂದ ಹಿಡಿದು ಕೊನೆಯವರೆಗೂ ಆ ಪ್ರೇಕ್ಷಕನ್ನ ಈ ಕಡೆ ಆ ಕಡೆ ನೋಡೋದಕ್ಕೆ ಬಿಡೋದಿಲ್ಲ. ಹಾಗೆ ಆ ಕಥೆಯ ಹಂದರವನ್ನು ತುಂಬ ಚೆನ್ನಾಗಿ ಎಳೆದಿದ್ದಾರೆ. ಮತ್ತು ಬಹುಶಃ ಹಲವಾರು ಪ್ರಕರಣಗಳ ಕಥೆಯಲ್ಲೇ ಬರುವ ರೀತಿಯಲ್ಲಿ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಗಿರ್ತಕ್ಕಂಥ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ಇವೆಲ್ಲವೂ ಸಹ ಹೇಗೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೇಡ್ ಅಂತಕ್ಕಂಥ ಒಂದು ಮಾತಿದೆ. ಹಾಗೆ ಈ ಕಥೆಯಲ್ಲಿ ಮಾಸ್ಗೂ ಇದೆ, ಕ್ಲಾಸ್ಗೂ ಇದೆ. ಇದು ನಾನು ಕಂಡಂಥದ್ದು. ಈ ಸಿನಿಮಾವನ್ನು ನಾನು ಹೇಳೋದಿಷ್ಟೇ, ನಿಮ್ಮ ಮುಖ್ಯನ ಹೇಳ್ತೇನೆ, ಇಂಥ ಅತ್ಯುತ್ತಮವಾದ ಕಥಾವಸ್ತುವಿನ ಚಿತ್ರಗಳನ್ನು ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ನೋಡಬೇಕು. ನೋಡಿ ಬಹುಶಃ ಹೇಳ್ತೇನೆ, ನೋಡೋಗ್ತಕ್ಕಂಥಲ್ಲ, ಮತ್ತೆ ಮತ್ತೆ ಮೆಲುಕು ಹಾಕೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಅಜಯ್ ಅಂತೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಮತ್ತು ಪ್ರತಿಯೊಬ್ಬ ಪಾತ್ರ, ಮಗು ಇರ್ಬೋದು, ಆ ಮಗುವಿನ ತಾಯಿ ಇರ್ಬೋದು, ಅಥವಾ ನಮ್ಮ ಜಸ್ಟಿಸ್ ಇನ್ನೊಬ್ಬರು ಅಡ್ವೊಕೇಟ್ ನಾಗಾಭರಣ ಅವರು, ಪ್ರಕಾಶ್ ಬೆಲ್ವಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದೇನೆಂದರೆ, ಇಂಥ ಚಿತ್ರಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಷ್ಟು ಹೆಚ್ಚು ಹೆಚ್ಚು ಕಥೆಗಳನ್ನು ಇಂಥಕ್ಕೆ ಚಿತ್ರಗಳು ಮೂಡಿಬರ್ತದೆ. ಇಲ್ಲಿ ಕತೆ ಮಾತ್ರ ಅಲ್ಲ, ಮನರಂಜನೆ ಮಾತ್ರ ಅಲ್ಲ, ಒಂದು ದೊಡ್ಡ ಸಂದೇಶ ಇದೆ. ಮತ್ತೊಮ್ಮೆ ಹ್ಯಾಟ್ಸಪ್ ಟು ಅಜಯ್ ಆ್ಯಂಡ್ ಟೀಮ್. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.